ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯದಿಂದ ಎಚ್ಚರಿಕೆ ವಿಚಾರಕ್ಕೆ ಶಾಸಕ ಮಾಗಡಿ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಎಲ್ಲಾ ಸಮುದಾಯವೂ ಅದೇ ರೀತಿ ಇವೆ, ಪರಿಗಣಿಸಿಲ್ಲ ಅಂತ ಅಂದ್ರೆ ಒಕ್ಕಲಿಗರು ಲಿಂಗಾಯತರು ಬೆದರಿಕೆ ಹಾಕ್ತಾರೆ. ಮುಸ್ಲಿಂ ಸಮುದಾಯ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸಮುದಾಯಗಳು ಇದಾವೆ ಪಾಪ, ಅವ್ರ ಮೇಲೆ ಯಾಕೆ ಹೇಳ್ತೀರಾ ಅಲ್ಪಸಂಖ್ಯಾತ ಸಮುದಾಯ? ನೀವು ದಯಮಾಡಿ ಹಂಗೆ ನೋಡ್ರಿ, ಈಗ ಎಲ್ಲ ಸಮುದಾಯದವರು ಅದೇ ರೀತಿ ಇದ್ದಾರೆ. ಇವತ್ತು ಒಕ್ಕಲಿಗ ಸಮುದಾಯ ಒಂಥರ ಬೆದರಿಕೆ ಹಾಕ್ತಾರೆ, ನಮ್ಮನ್ನ ಪರಿಗಣಿಸ್ತೇವ್ರೆ, ನಾವು ನೆಕ್ಸ್ಟ್ ಹಂಗೆ ಅಂತಾರೆ. ಲಿಂಗಾಯತರು ಅವ್ರು ಒಂಥರ ಅಂತಾರೆ. ಅವ್ರಿಗೂ ಅಲ್ಪಸಂಖ್ಯಾತರಿಗೂ ವಾಯ್ಸ್ ಐತೆ, ಅವರು ಕೇಳ್ತಾರೆ ಬಿಡಿ. ಅವ್ರದ್ದು ಸಾಕಷ್ಟು ಜನಸಂಖ್ಯೆ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ, ಅವ್ರು ಯಾಕೆ ಕೇಳಬಾರ್ದು? ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದನ್ನ ನಮ್ಮ ಹೈಕಮಾಂಡ್ ಸೂಕ್ತವಾಗಿ ಪರಿಶೀಲನೆ ಮಾಡ್ತದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಯಾವ್ದಾದ್ರು ಒಂದು ಸಮುದಾಯ ನಿಲ್ತು ಅಂದ್ರೆ ಅದು ಮುಸ್ಲಿಂ ಸಮುದಾಯ, ನಮ್ಮನ್ನ ತುಚ್ಛವಾಗಿ ನೋಡ್ತಿದ್ದಾರೆ ಅನ್ನುವಂಥದ್ದು. ಮುಸ್ಲಿಂ ಸಮುದಾಯದ ಜೊತೆಗೆ ಬೇರೆ ಸಮುದಾಯಗಳು ನಿಂತಿದ್ದಾವೆ, ಆದ್ರೆ ಅವ್ರದ್ದು ಒಂದು ಹೆಚ್ಚು ಕೊಡುಗೆ ಇದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಲಿಕ್ಕೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇನ್ನು ಮಾಗಡಿ ಬಾಲಕೃಷ್ಣ ಅವರು JDSಗೆ ಜಮೀರ್ ಅಹಮದ್ ಖಾನ್ ಹೋಗೋದಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಯಾಕಂದ್ರೆ ನಮ್ಮನ್ನ ಕಾಂಗ್ರೆಸ್ ಕರ್ಕೊಂಡು ಬಂದಿದ್ದೆ ಅವರು ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ, ನನಗೆ ಬಹಳ ಕುತೂಹಲ ಇದೆ. ಇರಲಿ, ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಅದ್ರ ಬಗ್ಗೆ ನಮ್ಮ ಹೈಕಮಾಂಡು ಅದನ್ನ ಕೇರ್ ತಗೊಂತದೆ. ಜಮೀರ್ ಬಗ್ಗೆ ಬಹುಶಃ ಏನೂ ಆಗಲ್ಲ. ಜಮೀರ್ ಅಣ್ಣಂದು ಕರೆಕ್ಟಾಗಿ ಅವನೇ ಅಂತ ನಾವು ಅನ್ಕೊಂಡಿದ್ದೀವಿ ಅಂತ ಹೇಳಿದ್ವಲ್ಲ, ಆಗಲೇ ಏನೂ ಆಗಂಗೆ ಕಾಣಲ್ಲ. ಬಟ್ ಅದು ಅವರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸೋರೆ. ಸರ್ಕಾರದಲ್ಲಿ ನಮ್ಮ ಹೈಕಮಾಂಡು ಅದ್ರ ಬಗ್ಗೆ ಗಮನ ಹರಿಸಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಂತಾರೆ. ಇರಲಿ, ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಅದ್ರ ಬಗ್ಗೆ ನಮ್ಮ ಹೈಕಮಾಂಡು ಅದನ್ನ ಕೇರ್ ತಗೊಂತದೆ. ಜಮೀರ್ ಬಗ್ಗೆ ಬಹುಶಃ ಏನೂ ಆಗಲ್ಲ. ಜಮೀರ್ ಅಣ್ಣಂದು ಕರೆಕ್ಟಾಗಿ ಅವನೇ ಅಂತ ನಾವು ಅನ್ಕೊಂಡಿದ್ದೀವಿ ಅಂತ ಹೇಳಿದ್ವಲ್ಲ, ಆಗಲೇ ಏನೂ ಆಗಂಗೆ ಕಾಣಲ್ಲ. ಬಟ್ ಅದು ಅವರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸೋರೆ. ಸರ್ಕಾರದಲ್ಲಿ ನಮ್ಮ ಹೈಕಮಾಂಡು ಅದ್ರ ಬಗ್ಗೆ ಗಮನ ಹರಿಸಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಂತಾರೆ. ಇರಲಿ, ಅದ್ರ ಬಗ್ಗೆ ಒಬ್ಬನೇ ಹೋಗ್ಬಿಡಕ್ಕಾಗುತ್ತಾ ಅಂತ ಏನೋ ಅಂದಿದಾರಂತೆ. ಆಪ್ಷನ್ಸ್ ಓಪನ್ ಇದಾವ ಇವ್ರಿಗೆ. ಬಾಲಕೃಷ್ಣ ಅವ್ರು ಈಗ ಮಂತ್ರಿ ಆಗ್ತೀನಿ ಅಂತ ಕನ್ಸ್ ಕಾಣ್ತಾ ಇದ್ದಾರೆ. ಈ ಟೈಮಲ್ಲಿ ಅಂತ ಸ್ಟೇಟ್ಮೆಂಟ್ಸ್ ಎಲ್ಲ ಅವ್ರು ಕೊಡಲ್ಲ ಅಂತ ಅನ್ಸುತ್ತೆ. ಒಬ್ಬರೇ ಹೋಗ್ಬಿಡಕ್ಕಾಗುತ್ತೆ. ಇವರೆಲ್ಲ ಒಂದ್ಸರಿ ಚಲರಾಯಸ್ವಾಮಿ ಅವರು, ಬಾಲಕೃಷ್ಣ ಅವರು, ಜಮೀರ್ ಅಹಮದ್ ಖಾನ್ ಅವರು, ಇವರೆಲ್ಲ ಒಂದ್ಸರಿನೇ ಬಂದಿದ್ದು. JDS ಇಂದ ಅಡಮತದಾನ ಮಾಡಿ ಅವರು ಕಾಂಗ್ರೆಸ್ಗೆ ಬಂದಿದ್ದು. ಹೀಗಾಗಿ ಹೋದ್ರೆ 3 ಜನ ಒಟ್ಟೊಟ್ಟಿಗೆ ಹೋಗ್ತೀವಿ ಅನ್ನೋ ಸಂದೇಶ. ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಇರ್ತೀವಿ ಅಂತಾನು ಸಂದೇಶ.